ಇವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ ನಾವು ಒಂದೇ ಒಂದು ಫ್ಯಾಮಿಲಿಗೆ. ಈಗ ಕನಿಷ್ಠ ಪಕ್ಷ 10ರಿಂದ 12 ಬಿ ಫಾರಂ ಕೊಟ್ಟಿದ್ದಾರೆ ಕಾಂಗ್ರೆಸ್. ದಾವಣಗೆರೆ ಸೌತ್ ನಲ್ಲಿ ಇರತಕ್ಕಂತ ಎಲ್ಲಾ ಸಮಾಜದಲ್ಲಿ ಈ ಸರ್ತಿ ಏನಾದ್ರು ಚೇಂಜಸ್ ಆಗ್ಬೇಕಂತ ನಡೀತಾ ಇದೆ. ಯಾಕಂದ್ರೆ ಯಾವಾಗಲೂ ನಾವು ಅವ್ರಿಗೆ ತೆಗಿಬೇಕಂತ ಯಾವಾಗಲೂ ಯೋಚನೆ ಮಾಡಿಲ್ಲ ನಾವು. ಅದಕ್ಕೆ 86-87 ಸಾವಿರ ಓಟ್ ನಮ್ಮ ವಿರುದ್ಧ ಇಟ್ಕೊಂಡು ನಾವು ಬರೀ ಹಿಂಗೆ ನಾವು ನೋಡ್ಕೊಂತ ಬರೀ ಓಟ್ ಕೊಟ್ಕೊಂತ ಇರಕ್ಕೆ ನಾವೇನದು ತಯಾರಿಲ್ಲ. ಈಗ ಬೆಳಗಾಂ ಬಿಟ್ರೆ ನಮ್ಗೆ ಬೆಂಗಳೂರು ತನಕ ಯಾರು ಅಲ್ಪಸಂಖ್ಯಾತರಿಲ್ಲ. ನಾವು ಏನು ನಮ್ಗೆ ಯಾರು ಅರ್ಥನೇ ಇಲ್ವಾ ತಗೊಳಕ್ಕೆ ಇದನ್ನೇ ಇಲ್ವಾ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋದ ಸರ್ತಿ 25,000 ಬಿಜೆಪಿ ಲೀಡ್ ಇದೆ. ಇದೇ ದಾವಣಗೆರೆ ಸೌತ್ ಇಲ್ಲ ಅಂದ್ರೆ ಅವ್ರು ಸೋಲ್ತಿದ್ರು. 21,000 ಲೀಡ್ ನಾವು ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಒಂದು ಹೆಗಲ ಮೇಲೆನೆ ಪಿಸ್ತೂಲ್ ಹೊಡೆಯೋದು ಇಂಥವೆಲ್ಲ ಕೆಲಸ ಸರಿ ಕಾಣಲ್ಲ. ಬೆಳಿಗ್ಗೆ ಗೆದ್ರೆ ಹಿಜಾಬ್, ಬೆಳಿಗ್ಗೆ ಗೆದ್ರೆ ಹಲಾಲ್ ಕಟ್ಟು, ಬೆಳಿಗ್ಗೆ ಎದ್ರೆ 2B ರಿಸರ್ವೇಶನ್, ಇಂಥವೆಲ್ಲ ಕೇಳಿ 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 ಅವ್ರಿಗೆ ಬೇರೆ ಕೆಲಸನೇ ಇದ್ದಿಲ್ಲ. ನಿಮ್ ಮಗರ ಸಮರ್ಥಿಗೆ ಹರಿಹರಿಗೆ ನಿಲ್ಸಿ, ಚನ್ನಗಿರಿ ನಿಲ್ಸಿ, ಎಲ್ಲರೂ ನೋಡೋಣ ನಿಲ್ಸಿ ನಿಂತ್ಕೊಂಡು ಅವಾಗ ಪ್ರಭಾವ ತೋರಿಸಿದ್ರೆ ತಪ್ಪ ಪ್ರಭಾವ ಆಯ್ತು ಅಂತ ಹೇಳ್ಬೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಶತಾಯಗತಾಯ ಟಿಕೆಟ್ ಕೊಡಿಸುವಲ್ಲಿ ಸಾಕಷ್ಟು ಒಂದು ಲಾಬಿ ಮಾಡ್ತಿರ್ತಕ್ಕಂಥ ಒಂದ್ ಕಡೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು, ಇನ್ನೊಂದ್ ಕಡೆ ಶತಾಯಗತಾಯ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಂತೇಳಿ ಒಂದ್ ಕಡೆ ಮಲ್ಲಿಕಾರ್ಜುನ್ ಅವರು ಪಟ್ಟು ಕೂಡ ಹಿಡಿದಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಅಬ್ದುಲ್ ಜಬ್ಬಾರ್ ಖಾನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ ಸರ್. ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ? ನಮ್ದು 30 ವರ್ಷದಿಂದ ಡಿಮ್ಯಾಂಡ್ ಇದ್ದಿದ್ದು ಈಗ ಏನೋ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಜೋರೇ ಇದೆ ಎಲ್ಲ ಕಡೆ. ಎಲ್ಲ ಒಂದು ದಾವಣಗೆರೆ ಸೌತ್ ನಲ್ಲಿ ಇರತಕ್ಕಂತ ಎಲ್ಲಾ ಸಮಾಜದಲ್ಲಿ ಜೋರೇ ಇದೆ. ಏನು ಚೆನ್ನಾಗಿ ಈ ಸರ್ತಿ ಆಗ್ಬೇಕು, ಈ ಸರ್ತಿ ಏನಾದ್ರು ಒಂದು ಚೇಂಜಸ್ ಆಗ್ಬೇಕಂತ ನಡೀತಾ ಇದೆ ಸರ್. ಯಾಕಂದ್ರೆ ನಾವು ಕೂಡ ಸಾಕಷ್ಟು ಜನಾಭಿಪ್ರಾಯ ಕೂಡ ಸಂಗ್ರಹಣೆ ಮಾಡಿದ್ದೇವೆ ಸರ್ ಕರ್ನಾಟಕ ಟಿವಿಯಿಂದ. ಸಾಕಷ್ಟು ತಮ್ಮ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಬ್ಬಾರ್ ಖಾನ್ ಅವರಿಗೆ ಟಿಕೆಟ್ ಕೊಟ್ಟರೆ ಸಾಕಷ್ಟು ಒಂದು ಈ ಭಾಗದ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಕೂಡ ಹೇಳ್ತಾ ಇರತಕ್ಕಂಥದ್ದು ಸರ್. ಇನ್ನೊಂದು ಕಡೆ ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್. ಈ ಬಾರಿ ಟಿಕೆಟ್ 100% ಸಿಗುವಂತ ಒಂದು ನಿರೀಕ್ಷೆಗಳು ತಮಗೆ ಏನಾದ್ರು ಸರ್? ನಮ್ಮಲ್ಲಿ ಹೈಕಮಾಂಡ್ ಅಂತ ಇದೆ. ನಾವು ನಾನಾಗ್ಲಿ ಅವರಾಗ್ಲಿ ಟ್ರೈ ಮಾಡೋದ್ರಲ್ಲಿ ಎರಡನೇ ವಿಚಾರನೇ ಇಲ್ಲ. ಡಿಸಿಷನ್ ತಗೊಂಡದ್ದು ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತು KPCC ಅಧ್ಯಕ್ಷರು, ಅದ್ರ ಜೊತೆಗೆ AICC ಪದಾಧಿಕಾರಿ, ನಮ್ಮ ಮೇನ್ ಮುಖಂಡರುಗಳು, ಹೈಕಮಾಂಡ್ ಅವರ ಡಿಸಿಷನ್ ಮೇಕರ್ಸ್. ಅವ್ರು ಏನು ಡಿಸಿಷನ್ ತಗೊತಾರೆ ಅದ್ರ ಮೇಲೆ ಡಿಪೆಂಡು. ಆದರೆ ಡಿಮ್ಯಾಂಡ್ ಮಾತ್ರ ಈ ಸರ್ತಿ ಭಾಳ ಜೋರಾಗಿದೆ. ಯಾವಾಗಲೂ ನಮ್ದು ಇಷ್ಟ ಡಿಮ್ಯಾಂಡ್ ಇದ್ದಿಲ್ಲ. ಅದನ್ನು ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರಾದ, ನಮ್ಮ ಯಜಮಾನರಾದ, ಈ ಊರಿಗೆ ಮುಖಂಡರಾದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡಿದ್ದರಿಂದ ಆ ಜಾಗ ಖಾಲಿ ಆಗಿದೆಯಲ್ಲ, ಅದು ನಮಗೆ ಕೊಡ್ರಿ ಅಂತ ನಾವು ಓಪನ್ ಆಗಿ ಕೇಳ್ತಾ ಇದ್ದೀವಿ. ಯಾಕಂದರೆ ಯಾವಾಗಲೂ ನಾವು ಅವ್ರಿಗೆ ತೆಗಿಬೇಕಂತ ಯಾವಾಗಲೂ ಯೋಚನೆ ಮಾಡಿಲ್ಲ ನಾವು. ಅವ್ರು ಇರಲಿ, ಅವ್ರು ಇರೋವಂಥ ದಿವಸ ನಾವು ಇರಲಿ, ಅವರು ಒಂದು ಒಳ್ಳೆಯ ಸೆಕ್ಯುಲರ್ ಲೀಡರ್ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾವು ಯಾವಾಗಲೂ ಅವ್ರಿಗೆ ಯೋಚನೆ ಮಾಡಿಲ್ಲ. ಅವರು ಇದು ಆದಮೇಲೆ ತೀರ್ಕೊಂಡ ಮೇಲೆ ಇದು ಜಾಗ ಖಾಲಿ ಆಗಿದೆ, ನಾವು ಕೇಳೋಕ್ಕೆ ಸೂಕ್ತ ಇದೆ ಅಂತ ಹೇಳಿ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಮುಖಂಡರುಗಳು, ಆಲ್ಮೋಸ್ಟ್ ಆಲ್ ಕಾಸ್ಟ್ನರು ಇನ್ಕ್ಲೂಡಿಂಗ್ ಲಿಂಗಾಯತ್ಸ್ನಲ್ಲಿನೂ ಸಹಿತ ಇಲ್ಲ, ಈ ಸರ್ತಿ ನೀವು ತಗೊಳ್ಳಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನೊಂದು ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತಂದರೆ ಒಂದು 80,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಮತಗಳಿರ್ತಕ್ಕಂಥದ್ದು. ಅಂದರೆ ನಿರ್ಣಾಯಕರ ಪಾತ್ರ ಅಲ್ಪಸಂಖ್ಯಾತರದೇ ಅಂತೇಳಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಬಾರಿಗೆ ಶತಾಯಗತಾಯ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಲೇಬೇಕಂತೇಳಿ ಸಾಕಷ್ಟು ಲಾಬಿ ಕೂಡ ನಡೆಸ್ತಿರ್ತಕ್ಕಂಥದ್ದು. ಮೊನ್ನೆ ಒಂದು ಕಡೆ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಏನು ತಮಗೆ ತಾವು ಕೂಡ ಕೇಳಿದ್ರೆ ಅನಿಸುತ್ತೆ, ಒಂದು ಏಕವಚನದಲ್ಲಿ ವಾಗ್ದಾಳಿ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡಿ, ಜಮೀರ್ ಅಹಮದ್ ಖಾನ್ ಸಾಹೇಬರಾಗಲಿ, ನಸೀರ್ ಅಹಮದ್ ಸಾಹೇಬರಾಗಲಿ, ತನ್ವೀರ್ ಸೇಠ್ ಅವರಾಗಲಿ, ಸಲೀಂ ಅಹಮದ್ ಅವರಾಗಲಿ ನಮ್ಮ ಸಮಾಜದಲ್ಲಿ ಮುಖಂಡರುಗಳವರು. ಅವ್ರಿಗೆ ನಮ್ಮದು ಆದಂಥ ಕಷ್ಟ ಸುಖಗಳು ಅವ್ರ ಹತ್ರನೇ ಹಂಚ್ಕೋಬೇಕು. ನಾವೇ ಅಂತಲ್ಲ, ಇಡೀ ರಾಜ್ಯದ ನಮ್ಮ ಸಮಾಜದವರು ಅವ್ರ ಹತ್ರ ಹೋಗಿ ನಮ್ದು ಹಿಂಗೆ ಆಗ್ತಾ ಇದೆ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಿಕೊಡಿ ಅಂತ ಕೇಳಬೇಕಾಗ್ತದೆ. ಅವ್ರು ನಮ್ಮ ಮನೆಗೆ ಯಜಮಾನರುಗಳಿದ್ದಂಗೆ. ಈಗ ಸರ್ಕಾರದಲ್ಲಿ ಇರೋವಂಥವ್ರು ಮತ್ತು ಅಧಿಕಾರದಲ್ಲಿ ಇರೋವಂಥವ್ರು ಅವ್ರು ನಮ್ಮ ಯಜಮಾನರು. ಅವ್ರ ಹತ್ರ ಹೋಗಿ ಕೇಳ್ತೀವಿ ನಾವು. ಮತ್ತು ಅವ್ರು ಕೊಡಿಸೋದು ಅವ್ರ ಜವಾಬ್ದಾರಿ ಅನ್ನಿಸ್ತೈತಾ. ಯಾಕಂತ ಹೇಳಿದ್ರೆ 88,000 ಮತಗಳು 23ರಾಗೆ ಇಸ್ವಿಯಲ್ಲಿನೇ ನಾವು ನಮ್ಮ ಶಿವಶಂಕರಪ್ಪ ಎಲೆಕ್ಷನ್ನಲ್ಲಿನೇ ಒಂದೊಂದು ಓಟ್ ತನಕನೂ ಎಣಿಸಿದ್ದೀವಿ ನಾವು. ಹೋದ ಸರ್ತಿನೇ 86,000 ಓಟು 23ನಲ್ಲಿದ್ದಾವೆ, ಈಗ 25, ಇನ್ನೂ 2-3 ಜಾಸ್ತಿ ಆಗಿರ್ತಾವೆ. ಅದಕ್ಕೆ 86-87 ಓಟ್ ನಮ್ಮ ವಿರುದ್ಧ ಇಟ್ಕೊಂಡು ನಾವು ಬರೀ ಹಿಂಗೆ ನಾವು ನೋಡ್ಕೊಂತ ಬರೀ ಓಟ್ ಕೊಟ್ಕೊಂತ ಇರೋಕ್ಕೆ ನಾವೇನದು ನಮ್ಮ ಸಮಾಜದಲ್ಲಿ ತಯಾರಿಲ್ಲ ಈ ಸರ್ತಿ. ಅದಕ್ಕೆ
ಯಾವುದೇ ಕಾರಣಕ್ಕೆ ನಮಗೆ ಪೂರಾ ಭರೋಸೆ ಇದೆ ಹೈಕಮಾಂಡ್ ಮೇಲೆ, ಅವರು ನಮಗೆ ಕೊಟ್ಟೆ ಕೊಡ್ತಾರಂತ ಒಂದು. ಎರಡನೇದು, ಅವ್ರಂಗೆ ಮಾತಾಡಿದ್ರೆ ತಪ್ಪಂತ ನಾನು ಭಾಳ ರಿಯಾಕ್ಷನ್ ಮಾಡಿದ್ದೀನಿ ಆ ವಿಚಾರದಾಗ. ಯಾಕಂತ ಹೇಳಿದ್ರೆ ಅವರು ಕ್ಯಾಬಿನೆಟ್ ಕೊಲೀಗು, ಅವ್ರಿಗೆ ಅದು ಹಂಗೆ ಸಿಂಗ್ಯುಲರ್ ಆಗಿ ಮಾತಾಡೋದು ಅದು ಶೋಭೆ ತರುವಂಥ ವಸ್ತಲ್ಲ. ಯಾವುದೇ ಕಾರಣಕ್ಕೆ ಅವರು ಅಷ್ಟು ಹೇಳಿದ್ರು ಸಹಿತ ಅವ್ರು ಹಂಗೆ ರಫ್ ಆಗಿ ಹೇಳಿಲ್ಲ ಅವ್ರಿಗೆ. ಅವ್ರಂಗೆ ಅವರು ಕೇಳಬಾರ್ದಂತ ಎಲ್ಲಿದೆ, ನಾವು ಕೇಳಿದ್ದೇನು ತಪ್ಪಿದೆ ಅಂತ ಹಿಂಗೆ ಅವರು ಜಬ್ಬಾರ್ ಹೆಸರೇ ಹೇಳಿದಾರಂತ ಹೇಳಿ ಅವರು ಪರ್ಟಿಕ್ಯುಲರ್ ಹೇಳಿದ್ದಾರೆ. ನಾನು ಎಲ್ಲಿನೂ ಅವ್ರ ಹೆಸರು, ನಮ್ಮ ಹೆಸರು ಹೇಳಿಲ್ಲ ಅವರು. ಫಸ್ಟ್ ಆಫ್ ಆಲ್ ಜಗಳೂರಿಗೆ ಒಂದು ಸರ್ತಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಜಗಳೂರಿಗೆ ಬಂದಾಗ ಅವರು ಪ್ರಶ್ನರಿಗೆ ಇಷ್ಟೇ ಮಾತು ಹೇಳಿದರು. ನಮ್ಮ ಎಲ್ಲ ಸಮಾಜದವ್ರನ್ನ ಹತ್ರ ಬಂದಿದ್ರು. ಅವ್ರು ಹೇಳಿದರು, ಶಿವಶಂಕರಪ್ಪ ಅವರು ನಮಗೆ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದ ಪ್ರಕಾರ ನಾವು ಎಲೆಕ್ಷನ್ನಾಗ ನಮ್ಗೆ ಈ ಸರ್ತಿ ಯಾವುದೇ ಕಾರಣಕ್ಕೆ ಕೊಡಿಸ್ಬೇಕಂತ ಕೇಳಿದ್ದಾರೆ. ಅದು ನಾನು ಆಯಿತು, ಮತ್ತು ಜಾಸ್ತಿ ಸಮಾಜ ಆದ್ಮೇಲೆ ನಾನು ಕೇಳ್ತೀನಿ, ಯಾವುದೇ ಕಾರಣಕ್ಕೆ ನಾನು ಕೇಳ್ತೀನಿ ಅಂತ ಹೇಳಿದ್ದಷ್ಟೇ. ಜಬ್ಬಾರಿಗೆ ಕೊಡಿಸ್ಬೇಕು, ಅವ್ರಿಗೆ ಕೊಡಿಸ್ಬೇಕಂತ ಎಲ್ಲಿ ಹೇಳಿಲ್ಲ. ಜಬ್ಬಾರ್ ಕೊಡಿಸ್ಬೇಕಂತ ಹೇಳಿದ್ರೆ ನಾನು ಇಷ್ಟು ದಿವಸದಿಂದ 12 ವರ್ಷದಿಂದ ನಾನು ಇಲ್ಲಿ MLC ಆಗಿ ಕೆಲಸ ಮಾಡಿದ್ದೀನಿ. ಆ ಒಂದು ವಿಚಾರದಾಗ ನಮ್ಮ ಸಮಾಜದವರು, ಹಿಂದುಳಿದ ವರ್ಗದವರು, ಕುರುಬರು, ನಾಯಕರುಗಳು, ಲಿಂಗಾಯತ ಸಮಾಜದವರು ಎಲ್ಲರೂ ನನಗೆ ಹೇಳಿದ್ದಾರೆ, ನೀವು ಈ ಸರ್ತಿ ತೊಗೊಳ್ಳಿ ಸರ್, ಒಂದು ಸರ್ತಿ ಮಾಡ್ತೀವಿ ನಾವು ನಿಮಗೆ. ಇಡೀ ಜಿಲ್ಲೆಯಾದ್ಯಂತ ನಿಮ್ಮ 3-3.5 ಲಕ್ಷ ವೋಟ್ ಅದಾವೆ, ಎಲ್ಲ ಕಡೆ ವೋಟ್ ಕೊಡ್ತೀರಿ ಕಾಂಗ್ರೆಸ್ಸಿಗೆ, ನೀವು ಈ ಸರ್ತಿ ತೊಗೊಳ್ಳಿ, ಒಂದು ಜಿಲ್ಲೆದಾಗ ಇರಲಿ. ಈಗ ಬೆಳಗಾಂ ಬಿಟ್ಟರೆ ನಮಗೆ ಬೆಂಗಳೂರು ತನಕ ಯಾರೂ ಅಲ್ಪಸಂಖ್ಯಾತರಿಲ್ಲ, ಮಧ್ಯ ಕರ್ನಾಟಕದಲ್ಲಿ ಒಂದು ಇರಲಿ ಅಂತ ಹೇಳಿ ಎಲ್ಲರೂ ಫೋರ್ಸ್ ಹಾಕಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿ ಹತ್ರನೂ ಸಹಿತ ನಮ್ಮ ಕುರುಬ ಸಮಾಜದ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಬಂದು ಮುಖ್ಯಮಂತ್ರಿ ಹತ್ರನೂ ಕಂಡರು. ಮತ್ತು ವೀರಶೈವ ಸಮಾಜದಲ್ಲಿ ಬಣಜಿಗರು ಮತ್ತು ಪಂಚಮಶಾಲಿ ಸಮಾಜದವರು ಸಹಿತ ಸ್ವಾಮಿಯರ ಜೊತೆಗೆ ಬಂದು ಮುಖ್ಯಮಂತ್ರಿಯವರಿಗೆ ಕಂಡು ಅವರು ಅಲ್ಲಿ ಹೇಳಿದ್ದಾರೆ, ಅಪೀಲ್ ಮಾಡಿದ್ದಾರೆ. ನಮಗೇನಪ್ಪ ಅಂತ ಹೇಳಿದರೆ, ಏನು ಬರೀ ಒಂದೇ ಒಂದು ಇದಕ್ಕೆ ಕೊಟ್ಕೊಂತ ಯಾಕೆ ಹೋಗ್ತೀರಿ? ಎಲ್ಲ ಈ ಬೇರೆ ಸಮಾಜ ಇದಾವಲ್ಲ, ಬೇಕಾದಷ್ಟು ಸಮಾಜ ಇದಾವೆ. ಪಂಚಮಶಾಲಿ ಸಮಾಜ ಇದೆ, ನಾಯಕರಿದ್ದಾರೆ, ಮತ್ತು ಕುರುಬರಿದ್ದಾರೆ, SCಗಳಿದ್ದಾರೆ, ಇನ್ನೂ ಅನೇಕ ಸಮಾಜಗಳಿದಾವೆ. ಅವರಲ್ಲಿ ಯಾರಿಗೊಬ್ಬರು ಅರ್ಹತೆ ನೋಡಿ ಕೊಡಿ. ನಮಗೆ ಕೊಡಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ಕೊಡಿ, ಯಾಕೆ ಕೊಡಬಾರ್ದು? ಇವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ ನಾವು. ಒಂದೇ ಒಂದು ಫ್ಯಾಮಿಲಿಗೆ ಈಗ ಕನಿಷ್ಠ ಪಕ್ಷ 10ರಿಂದ 12 B ಫಾರಮ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ. ನಾವು ಏನು ನಮ್ಗೆ ಯಾರು ಅರ್ಹತೆನೇ ಇಲ್ವಾ, ತೊಗೊಳಕ್ಕೆ ಇದೂ ಇಲ್ವಾ? ಅದಕ್ಕೆ ಡಿಮ್ಯಾಂಡ್ ಮಾಡಿದ್ವಿ. ಎಲ್ಲರೂ ಡಿಮ್ಯಾಂಡ್ನಾಗೆ ನಮಗೆ ಕೈ ಜೋಡಿಸ್ತಿದ್ದಾರೆ. ಹೌದು ಸರ್ ತಗೊಳ್ಳಿ, ನಾವು ಅದೀವಿ ಅಂತ ಹೇಳ್ತಿದ್ದಾರೆ, ಪ್ರಯತ್ನ ಮಾಡ್ತಾ ಇದೀವಿ. ಖಂಡಿತ ಸರ್. ಯಾಕಂದ್ರೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಬದಲಾವಣೆ ಬಯಸ್ತಾ ಇರತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಸರ್, ಶಾಮ್ನವರು, ಶಿವಶಂಕರಪ್ಪನವರು ಅಂದ್ರೆ ಇದ್ದಾಗ್ಲೂ ಕೂಡ ಹಿಂದೆ ಎಷ್ಟೋ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮುಂದೆ ನಾನು ಇಲ್ಲಾರ್ದ ಸಂದರ್ಭದಲ್ಲಿ ಮುಂದೆ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲೇಬೇಕಂತೇಳಿ ಅವರಾಗ್ಲೇ ಹೇಳಿರ್ತಕ್ಕಂಥದ್ದು. ಈಗ ಮಲ್ಲಿಕಾರ್ಜುನ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಮಗನಿಗೆ ಟಿಕೆಟ್ ಕೊಡ್ಬೇಕಂತ. ಯಾಕಂದ್ರೆ ಒಂದ್ ಕಡೆ ಅವ್ರ ಮನೆಯಲ್ಲಿನೇ ಸಂಸದರಿದ್ದಾರೆ ಸರ್, ಅವರು ಈಗಾಗಲೇ ಸಚಿವರಿದ್ದಾರೆ ಸರ್. ಇಷ್ಟಿದ್ರು ಕೂಡ ಮತ್ತೆ ಅವ್ರ ಮನೆಗೆ ಈಗ MLA ಒಂದು ಟಿಕೆಟ್ ಕೇಳ್ತಾರ ಅಂತ ಎಷ್ಟರ ಮಟ್ಟಿಗೆ ಶೋಭತ್ತಾರೆ ಸರ್? ಅದು ಏನಿದೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ನಮೂನಿ ರೂಢಿ ಬಿದ್ದುಬಿಟ್ಟಿದೆ. ನಮಗೆ ಈಗ ಶ್ರೀಮಂತರು ನಾವು ಇದು ಅಂತ ಹೇಳಿದ ಕೂಡಲೇ ನಮಗೆಲ್ಲ ಕೊಟ್ಬಿಡಬೇಕು, ಅದು ಕಾಂಟ್ರಾಕ್ಟ್ ಆಗಿಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ. ಈ ನಮೂನಿ ಶ್ರೀಮಂತರೆಲ್ಲ ನಾವು ಕೇಳಿದ್ದೆಲ್ಲ ಮಾಡ್ಕೊಂತ ಕುಂತ್ರೆ ಎಲ್ಲ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ದಾರೆ. ಇವತ್ತಂಗ ವಿಧಾನಸೌಧದ ಮಕಾನು ನೋಡಿಲ್ಲ ಇದ್ದಾರೆ. ಇಲ್ಲಿ ನಮ್ಮ ಒಂದು ದೊಡ್ಡ ಸಮಾಜ ಅವ್ರ ಹಿಂದೆ ಇಷ್ಟು ದಿವಸ ನಿಂತ್ಕೊಂಡಿದ್ದಕ್ಕೆ 30 ವರ್ಷ, ಅವರು ಇಷ್ಟು ದಿವಸನೂ ಪ್ರಭಾವಿಯಾಗಿ ರಾಜಕೀಯ ಮಾಡ್ಕೊಂತ ಬಂದಿದ್ದಾರೆ. ಈಗ ಅದು ಆದಮೇಲೆ ಇವರೇ ನಿಂತ್ಕೊಂಡು ನಮಗೆ ಕೊಡಿಸಿ ಗೆಲ್ಲಿಸ್ಬೇಕಾಗಿತ್ತು ಲೆಕ್ಕ ನೋಡಿದರೆ. ಯಾಕಂತ ಹೇಳಿದರೆ ನಾವು ಅಷ್ಟು ಎಲ್ಲ ಸಮಾಜ ಒಗ್ಗಟ್ಟಾಗಿ ಇಡೀ ರಾಜ್ಯಾದ್ಯಂತ ಅವ್ರ ಜೊತೆಗೆ ನಾವು ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಪೂರಾ ಪಾರ್ಟಿ ಜೊತೆಗೆ ನಿಂತ್ಕೊಂಡಿದ್ದೀವಿ. ಜಿಲ್ಲೆಯಾದ್ಯಂತ ಇವ್ರ ಫ್ಯಾಮಿಲಿ ಜೊತೆಗೆ ಪಾರ್ಲಿಮೆಂಟ್ ನಿಂತ್ಕೊಂಡ್ರು ಸಪೋರ್ಟ್ ಮಾಡಿದ್ದೀವಿ. ಇದು ಅಸೆಂಬ್ಲಿ ನಿಂತ್ಕೊಂಡ್ರು ಅವ್ರ ಫಾದರ್ಗೆ ಸಪೋರ್ಟ್ ಮಾಡಿದ್ದೀವಿ. ಆ ಲೆಕ್ಕ ನೋಡಿದರೆ ಇವರ ಪ್ರಭಾವ ಇದು ನೋಡಿದ್ ಬಿಟ್ರೆ, ಮೊನ್ನೆನ ಚುನಾವಣೆಯಲ್ಲಿ ಅವರು ಮನೆಯಾರು ನಿಂತ್ಕೊಂಡಿದ್ದ ಚುನಾವಣೆಯಲ್ಲಿ ಇವರು ಪ್ರಭಾವ ಎಷ್ಟಿದೆ ಅನ್ನೋದು ಅವ್ರ ಕಾನ್ಸ್ಟಿಟ್ಯೂನ್ಸಿಯಾಗಿ ಅರ್ಥ ಆಗ್ಬಿಡ್ತದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋದ ಸರ್ತಿ 25,000 BJP ಲೀಡ್ ಇದೆ. ಇದೇ ದಾವಣಗೆರೆ ಸೌತ್ ಇಲ್ಲ ಅಂದರೆ ಅವ್ರು ಸೋಲ್ತಿದ್ರು. 21,000 ಲೀಡ್ ನಾವು ಕೊಟ್ಟಿದ್ದೀವಿ ಇಲ್ಲಿ. ಅದ್ರ ಜೊತೆಗೆ ಹೋದ ಸರ್ತಿನೂ ನಾವು ಮಿನಿಮಮ್ 25, 30, 26,000 ಲೀಡಿಂಗಿಂದ ಅವ್ರ ಫಾದರಿಗೆ ಗೆಲ್ಸಿದ್ದೀವಿ ಸೌತ್ನಲ್ಲಿ. ಆ ಪ್ರಕಾರ ನಮ್ಮ ಎಲ್ಲ ಕಡೆನೂ ನಮ್ಮ ಸಮಾಜದಲ್ಲಿ ಒಂದು ಸೈಡ್ ಆಗಿ ಪಾರ್ಲಿಮೆಂಟಿಗೂ, ಚುನಾವಣೆಗೂ, ಎಲೆಕ್ಷನ್ಗೂ ಕೊಟ್ಟಿದ್ದಾರೆ, ಅಸೆಂಬ್ಲಿಗೂ ಕೊಟ್ಟಿದ್ದಾರೆ. ನಮ್ಗೊಂದು ಅಧಿಕಾರ ಕೇಳಿದ ಕೂಡಲೇ ಅದು ಏನು ಎಲ್ಲ ನಮ್ಮ ಸಮಾಜದವರಿಗೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಮಾತಾಡ್ಸೋದು, ನಮ್ಮ ಸಮಾಜದವರನ್ನೇ ಕರ್ಕೊಂಡೋಗಿ ನಮ್ಮ ರಾಜ್ಯ ಅಧ್ಯಕ್ಷರ ಹತ್ರ, KPC ಅಧ್ಯಕ್ಷರ ಹತ್ರ ಮಾತಾಡ್ಸೋದು, ಇದೆಲ್ಲ ಯಾಕೆ? ಇವತ್ತು ತನಕ
ಅವ್ರ ಮನೆಗೆ ಬಿ ಫಾರಂ ಬರ್ತಾ ಇತ್ತು. ಈಗ ಯಾಕೆ ಅಲ್ಲಿ ಕರ್ಕೊಂಡೋಗಿ ಜನರಿಂದ ಹೇಳಿಸಿ ಬಿ ಫಾರಂ ತಗೋಬೇಕು? ಅಂಥ ಪರಿಸ್ಥಿತಿ ಏನು ಬಂದಿದೆ ಅಂತ ನನಗೂ ಅರ್ಥ ಆಗಿಲ್ಲ. ಸುಮಾರು 300-400 ಜನಕ್ಕೆ ಕರ್ಕೊಂಡು ಹೋಗಿ ಒಂದ್ ಕಡೆ DK ಶಿವಕುಮಾರ್ ಅವ್ರು ಭೇಟಿ ಮಾಡ್ತಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡ್ತಾರೆ. ಅಂದ್ರೆ ಸರ್ ಇವಾಗ ಅವ್ರಿಗೆ ಕೂಡ ಭಯ ಸ್ಟಾರ್ಟ್ ಆಗಿದೆಯಾ ಟಿಕೆಟ್ ಸಿಗಲ್ಲ ಅಂತ ಹೇಳಿ ಏನಾದ್ರು? ಅಲ್ಲ, ಭಯ ಅಂತ ಹೇಳಿದರೆ ಅವ್ರು ಟ್ರೈ ಮಾಡಲಿ, ನಮಗೇನದು ಅಭ್ಯಂತರ ಇಲ್ಲ. ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ ಈ ನಮ್ಮನ್ನು ಯೂಸ್ ಮಾಡ್ತಾರಲ್ಲ, ನಮಗೆ ನಮ್ಮ ಒಂದು ಹೆಗಲ ಮೇಲೇ ಪಿಸ್ತೂಲ್ ಇಟ್ಟು ಹೊಡೆಯೋದು ಇಂಥವೆಲ್ಲ ಕೆಲಸ ಸರಿ ಕಾಣಂಗಿಲ್ಲ. ಅದು ಜಾಸ್ತಿ ದಿನ ಜನ ಒಪ್ಪಂಗೂ ಇಲ್ಲ. ನೀವು ತಿಳ್ಕೊಂಡಿರ್ಬೋದು, ನಾವು ಕಣ್ಣು ಮುಚ್ಕೊಂಡು ಹಾಲು ಕೊಟ್ಟಿದ್ರೆ ನಮ್ಗೆ ಯಾರು ನೋಡ್ತಾ ಇಲ್ಲ ಅಂತ. ಭಾಳ ಜನಕ್ಕೆ ಗೊತ್ತಾಗ್ತದೆ. ನೀವು ಬರೀ ನಮ್ಮ ಸಮಾಜದವರಿಗೆ ಕರ್ಕೊಂಡು ಹೋಗೋದು, ನಮ್ಮ ಸಮಾಜದವ್ರ ಕಡೆಯಿಂದನೇ ಸ್ಟೇಟ್ಮೆಂಟ್ ಕೊಡಿಸೋದು, ಇವೆಲ್ಲ ಚೆನ್ನಾಗಿ ಕಾಣ್ತಾವೆ. ಎಲ್ಲರಿಗೂ ಗೊತ್ತಾಗ್ತದೆ. ನಮ್ಮ ನಾಯಕರುಗಳಿಗೆ ಗೊತ್ತಾಗಂಗಿಲ್ಲ. ಏನು ನಮ್ಮ ಅಧ್ಯಕ್ಷರು ಅವರು ನಾನು ಅಂದಾಜು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ NSUವಿಂದ ಇವತ್ತು KPCC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು ಯಾರು ಏನು ಹೆಂಗೆ ಅನ್ನೋದು. ಅದರ ಜೊತೆಗೆ ಮುಖ್ಯಮಂತ್ರಿಯವರು ಏನು ಅವ್ರಿಗೆ ಅಷ್ಟು ರಾಜ್ಯ ನಡೆಸ್ತಿದ್ದಾರೆ. ಈಗ 10ನೇ ವರ್ಷ ನಡೀತಾ ಇದೆ ಅವ್ರದ್ದು. ಇದು 2 ಟರ್ಮ್ಲಿ CM ಆಗಿದ್ದಾರೆ, 2-3 ಟರ್ಮ್ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಎಲ್ಲ ಇಡೀ ರಾಜ್ಯದಂತ ಟೂರ್ ಮಾಡಿದ್ದಾರೆ. ಯಾವ ಸಮಾಜ ಹೆಂಗೆ ಯಾರು ಹೆಂಗೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾವು ಏನಪ್ಪ ಅಂತ ಹೇಳಿದ್ರೆ ಈ ಸರ್ಕಾರ ACC ಆಗಲಿ, ನಮ್ಮ KPCC ಆಗಲಿ, ಮುಖ್ಯಮಂತ್ರಿಗಳಾಗಲಿ, ನಮ್ಮ ನ್ಯಾಯ ದಿವಸ ಭಾಳ ದಿವಸದಿಂದ ನಮ್ಮ ಒಂದು ಈ ಸರ್ಕಾರ ನಾನು ನಿಮ್ಮ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊಂತೇನೆ. ಇನ್ನೊಂದು ಸರ್, ಅಂದ್ರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಉತ್ತರದಲ್ಲಿ ಇರತಕ್ಕಂಥ ಕೆಲಸಗಳು ದಕ್ಷಿಣದಲ್ಲಿ ಯಾಕಾಗಿಲ್ಲ ಸರ್? ಅದು ಈಗಿಂದಲ್ಲ, ಇಲ್ಲೇ ಅಂತಲ್ಲ, ಇಡೀ ರಾಜ್ಯಾದ್ಯಂತ ನಮ್ಮ ಪರಿಸ್ಥಿತಿ ಹಂಗೆ ಇದೆ. ಮಲತಾಯಿ ಧೋರಣೆ ಯಾಕಂತ ಸರ್? ಅದೇ ಹಿಂಗೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಕಮಿಟ್ಮೆಂಟ್ ಅನ್ನೋದೇ ಇರಂಗಿಲ್ಲ. ಅದು ನಮಗೆ ಸಮಸ್ಯೆ ಆಗ್ಬಿಟ್ಟಿದೆ. ನಾವು ಅದೇ ಒಂದು ಮುಖ್ಯಮಂತ್ರಿಯವ್ರ ಹತ್ರ ಹೇಳಿ, ಮುಖ್ಯಮಂತ್ರಿಯವರು ನಾವು ಅದು ಹೋಗಿ ಹೇಳಿದ್ವಿ, ನೋಡಿ ಸರ್, ಡೆವಲಪ್ಮೆಂಟಿಗೆ ನೀವು ದುಡ್ಡು ಕೊಡ್ತೀರಿ, ಆದರೆ ಡೆವಲಪ್ಮೆಂಟ್ ಎಲ್ಲ ಕಡೆನೂ ಆಗಂಗಿಲ್ಲ. ಅವ್ರವ್ರಿಗೆ ಸಂಬಂಧಪಟ್ಟಿರೋ ಏರಿಯಾದಲ್ಲಿ ಅವರಿಗೆ ಯಾರು ಬೇಕು ಅವ್ರ ಮನೆ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಮಾಡ್ಕೊತಾರೆ. ನಮ್ಮವೇ ಆದಂಥ ಚರಂಡಿಗಳು, ರೋಡ್ಗಳು ನೋಡಿಬಿಟ್ರೆ ನಮ್ಮ ಸಮಾಜದವರು ಎಲ್ಲಿ ಹೋದ್ರು ನಮಗೆ ಬೈತಾರೆ. ಅದಕ್ಕೋಸ್ಕರ ತಾವು ಯಾವುದೇ ಕಾರಣಕ್ಕೆ ನಮಗೋಸ್ಕರನೇ ಬೇರೆ ಒಂದು ಇದು ಮಾಡಿರಿ ಅಂದಮೇಲೆ ಮೈನಾರಿಟಿ ಕಾಲೋನೀಸ್ ಡೆವಲಪ್ಮೆಂಟ್ ಫಂಡ್ ಅಂತ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ದುಡ್ಡು ಕೊಟ್ಟರು ನಮ್ಮ CM ಅವರು. ಆವಾಗ ನಮ್ಮ ಸ್ವಲ್ಪ ಚರಂಡಿ ರೋಡ್ಗಳು ಅವೆಲ್ಲ ಮಾಡುವಂಥ ಅವಕಾಶ ಆಗಿದೆ. ಅದಕ್ಕೆ ನಾವು ಹೇಳೋದಪ್ಪ, ಅದರ ಜೊತೆಗೆ ನಾವು ಹೋದ ಸರ್ತಿ ನೀವು ಹೋದ ಸರ್ತಿ ಯಾಕೆ ಅಷ್ಟು ಫೋರ್ಸ್ ಮಾಡಿಲ್ಲ ಅಂತ ನನಗೆ ನಿನ್ನೆ ಅವರು ಕೇಳಿದರು. ಹೋದ ಸರ್ತಿ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದರೆ, BJP ಅಧಿಕಾರದಾಗ ಇದ್ದಾಗ ನಮ್ಮ ಜನ ರೋಸ್ ಎದ್ಬಿಟ್ಟಿದ್ರು. ಯಾಕಪ್ಪ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದರೆ ಹಿಜಾಬ್, ಬೆಳಿಗ್ಗೆ ಎದ್ದರೆ ಹಲಾಲ್ ಕಟ್ಟು, ಬೆಳಿಗ್ಗೆ ಎದ್ದರೆ 2B ರಿಸರ್ವೇಷನ್ನು, ಇಂಥವೆಲ್ಲ ಕೇಳಿ 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 ಅವ್ರಿಗೆ ಬೇರೆ ಕೆಲಸನೇ ಇದ್ದಿಲ್ಲ. ಅದಕ್ಕೆ ನಮ್ದು 1 ಪಾಯಿಂಟ್ ಪ್ರೋಗ್ರಾಮ್ ಆಗಿತ್ತು, ಈ BJPನ ತೆಗಿಬೇಕೆ, ನಾವು ಯಾರು ಟಿಕೆಟ್ ಸಿಗದೇ ಇರಲಿ, ಫಸ್ಟ್ ಈ ಸರ್ತಿ ಇವ್ರಿಗೆ ತೆಗಿಯೋಣ, ಆಮೇಲೆ ಬೇರೆ ನೋಡೋಣ ಅಂತೇಳಿ ಸಿದ್ದರಾಮಯ್ಯರ ಮೇಲೆ, DK ಶಿವಕುಮಾರ್ ಮೇಲೆ ಭರವಸೆ ಮಾಡಿ ನಾವು ಈ ಸರ್ತಿ ಎಲೆಕ್ಷನ್ನಲ್ಲಿ 90% ಒನ್ ಸೈಡ್ ಆಗಿ ಓಟ್ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಸರ್, ನಿಮ್ಮಲ್ಲೇ ಅಲ್ಪಸಂಖ್ಯಾತರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಹೇಳಿರುವಂಥದ್ದು, ಅಂದರೆ ನಿಮ್ಮವ್ರನ್ನೇ ಎತ್ಕಟ್ಟುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಮಾಜಿ ಕಾರ್ಪೊರೇಟರ್ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸ್ತಾರೆ, ಈ ಬಾರಿ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ. ಇದೆಲ್ಲ ಒಂದು ಕಡೆ ಷಡ್ಯಂತ್ರ ಅನ್ಸಲ್ವಾ ಸರ್? 100% ಹಂಗೆ ಅನ್ನಿಸ್ತದೆ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ಅದು ಬೇರೆ ಸಮಾಜದವ್ರು ಯಾಕಪ್ಪ ಹೇಳಂಗಿಲ್ಲ, ಬರೀ ನಮ್ಮ ಸಮಾಜದಿಂದನೇ ಯಾಕೆ ಹೇಳಿಸ್ತೀರಿ? ಬೇರೆ ಸಮಾಜದಿಂದ ಹೇಳಿಸ್ರಿ ನೋಡೋಣ. ಎಲ್ಲಿನೂ ಕೇಳಂಗಿಲ್ಲ, ಅದ್ರ ಬೇರೆ ಪ್ರಭಾವ ಅಂತ ಹೇಳ್ತೀರಿ. ಬೇರೆ ಕಾನ್ಸ್ಟಿಟ್ಯೂಷನ್ಗೆ ಆರಿಸ್ಕೊಂಡು ನಿಂತ್ಕೊಡ್ರಿ ನೋಡೋಣ. ಇಲ್ಲೇ ಕಾನ್ಸ್ಟಿಟ್ಯೂಷನ್ನೇ ಆಗಬೇಕು? ನಿಮ್ಮ ಮಗರ ಸಮರ್ಥಿಗೆ ಹರಿಹರಿಗೆ ನಿಲ್ಲಿಸಿ, ಚನ್ನಗಿರಿಗೆ ನಿಲ್ಲಿಸಿ, ಎಲ್ಲರೂ ನೋಡೋಣ ನಿಲ್ಲಿಸಿ ನಿಂತ್ಕೊಂಡು ಅವಾಗ ಪ್ರಭಾವ ತೋರಿಸಿದ್ರೆ ಸ್ವಲ್ಪ ಪ್ರಭಾವ ಆಯ್ತು ಅಂತ ಹೇಳ್ಬೋದು. ಅದು ಏನೂ ಇಲ್ಲ, ಬರೀ ನಮ್ಮದೇ ಕ್ಷೇತ್ರ ಬೇಕು. ಯಾಕಂದರೆ ಫ್ರೀಯಾಗಿ 88,000 ಓಟ್ ಸಿಗ್ತವೆ, ಬೇರೆ ಎಲ್ಲ ಹಿಂದುಳಿದ ವರ್ಗದವರು ಓಟ್ ಸಿಗ್ತಾವೆ ಅಂತೇಳಿ ಬರೀ ದಾವಣಗೆರೆ ಸೌತೆ ಕೇಳಿದರೆ ಮತ್ತು ನಾವೇನು ಬರೀ ಓಟ್ ಹಾಕೊಂಡು ಕುಂದ್ರಕ್ಕೋಸ್ಕರ ಹುಟ್ಟಿದ್ದೀವ? ಅಂದರೆ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ರೀತಿ ಕನ್ವರ್ಟ್ ಮಾಡ್ತಾರೆ ಹೊರತು ಅವ್ರಿಗೆಲ್ಲ ಟಿಕೆಟ್ ಕೊಟ್ಟರೆ ಮತ್ತೆ ನಮ್ಮ ಒಂದು ನಮ್ಮ ಒಂದು ಕೋಟೆಯನ್ನು ಕಸ್ಕೊಂಡು ಬಿಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಹಂಗೆ ನಡೀತಾ ಇದೆ. ನಾವು ಅದಕ್ಕೆ ಈ ಸರ್ತಿ ಭಾಳ ಸ್ಟ್ರಿಕ್ಟ್ ಆಗಿ, ನಾವು ಭಾಳ ಸೀರಿಯಸ್ ಆಗಿ ಆಲ್ಮೋಸ್ಟ್ ಆಲ್ ಸಮಾಜ ಒಗ್ಗಟ್ಟಾಗಿ ಕೇಳ್ತಾ ಇದ್ದೀವಿ. ಸ್ವಲ್ಪ ಜನ ಬಿಟ್ಟರೆ ಬಾಕಿ ಎಲ್ಲ ಕಡೆನೂ ಸಮಾಜದವರು ಒಗ್ಗಟ್ಟಾಗಿದ್ದಾರೆ. ಅದಕ್ಕೆ ನಾವು ಈ ಸರ್ತಿ ನಮಗೆ ಭರವಸೆನೂ ಇದೆ ಹೈಕಮಾಂಡ್ ಮೇಲೆ ಮತ್ತು ರಾಜ್ಯ ನಾಯಕರುಗಳ ಮೇಲೆ. ಯಾವುದೇ ಕಾರಣಕ್ಕೆ ನಮಗೆ ಈ ಸರ್ತಿ ನಮಗೆ ನ್ಯಾಯ ಕೊಡಿಸ್ತಾರೆ ನಮ್ಮ ಪಕ್ಷದವರು ಅಂತ ನಂಬಿಕೆನೂ ಇದೆ. ಇನ್ನೊಂದು ಕಡೆ ಕೆಲವೊಂದಿಷ್ಟು ಕ್ಷೇತ್ರ ಉದಾಹರಣೆ ಕೂಡ ಕೊಟ್ಟರು ರಾಜ್ಯ ನಾಯಕರು. ಅಂದರೆ ಒಂದು ಕಡೆ
ಇದೇ ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಯಾಶಿರ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಕೊಟ್ಟಾಗ ಸೋಲ್ತಾರೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಭರತ್ ಬೊಮ್ಮಾಯಿ ಅಂದ್ರೆ ಬೊಮ್ಮಾಯಿ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟು ಅಂದ್ರೆ ಅಲ್ಲಿ ಯಾಶಿರ್ ಖಾನ್ ಪಠಾಣ್ ಅವ್ರನ್ನ ಇದೇ ಉಪಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರ್ತಾರೆ. ಇದೇ ಒಂದು ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇದನ್ನೆಲ್ಲ ಮಾಡಿದ ರೀತಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಆಗಲ್ವಾ? ಟಿಕೆಟ್ ಕೊಟ್ರೆ ಯಾವುದೇ ಕಾರಣಕ್ಕೆ ನಿಮ್ಗೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಶಿಗ್ಗಾಂವ್ ಸವನೂರಿನಲ್ಲಿ ಪ್ರಭಾವಿ ಸಮಾಜದವರು ಬಹಳ ಜಾಸ್ತಿ ಇದ್ದಾರೆ, ನಮ್ಮಲ್ಲಿ ಅಷ್ಟಿಲ್ಲ. ನಮ್ಮಲ್ಲಿ ಬಹಳ ಕಡಿಮೆ ಅವರು. ಅಲ್ಲಿ ಗೆಲ್ಲಕ್ಕೆ ಕಷ್ಟ ಆಯ್ತು. ಅಲ್ಲೇನೆ ನಾವು ಸತೀಶ್ ಜಾರಕಿಹೊಳಿ ಅಂತವರು ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಮತ್ತೆ ನಮ್ಮ ಸಮಾಜದ ಮುಖಂಡರು ಅಲ್ಲಿ ಠಿಕಾನೆ ಹೂಡಿ 25,000 ಮೇಲಿನ ಎಲೆಕ್ಷನ್ ಗೆಲ್ಸಿ ಅಲ್ಲಿ ಕೊಟ್ಟಿದ್ದೀವಿ. 4-5 ಸರ್ತಿ ಗೆದ್ದಿದ್ದಿಲ್ಲ ನಮ್ಮದ್ದು. ಇಲ್ಲಿ ಇತಿಹಾಸದಾಗೆ ಕೊಟ್ಟಿಲ್ಲ. ಇಲ್ಲಿ ಇಡೀ ಜಿಲ್ಲೆದಾಗೆ ಒಂದ್ ಸರ್ತಿ ಬಿ ಫಾರಂ ಕೊಟ್ರೆ ಅದನ್ನು ಹರಿದಿದ್ದಾರೆ, ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು. ಇಂಥವೆಲ್ಲ ನಡೀತಾ ಇದಾವೆ. ಇದು ಬಹಳ ದಿನ ಹಂಗೆಲ್ಲ ಮಾಡ್ಕೊಂತ ಹೋದ್ರೆ ಸಮಾಜ ಒಳ್ಳೇದು ರಿಸಲ್ಟ್ ಬರಂಗಿಲ್ಲ. ಇದರಿಂದ ಒಳ್ಳೇದಲ್ಲ. ಅಂದ್ರೆ ಒಂದ್ ಕಡೆ ಏನ್ ಹೇಳ್ತಾರೆ, ಅನುಕಂಪ ಅಲೆ ಅಂತಾರೆ, ಇವೆಲ್ಲ ವರ್ಕೌಟ್ ಆಗಲ್ಲ ಸರ್. ಅನುಕಂಪ ಅಲೆ ಬಾಗಲಕೋಟೆಯಲ್ಲಿ ಇದೆ. ಅವ್ರ ಫಾದರ್ ತೀರ್ಕೊಂಡ್ರು, ಅವ್ನ ಮಗರಿಗೆ ಅಥವಾ ಮಗಳಿಗೆ ಟಿಕೆಟ್ ಕೊಟ್ಟರೆ ಅದಕ್ಕೆ ಅನುಕಂಪ ಅಂತಾರೆ. ಇಲ್ಲಿ ಆಲ್ರೆಡಿ ಅವ್ರ ಅಪ್ಪರ್ ತೀರ್ಕೊಂಡು, ಅವ್ರ ಅಪ್ಪರ್ MLA ಆಗೇ ತೀರ್ಕೊಂಡಿದ್ದಾರೆ. ಅವ್ರ ಮಗ ಮಿನಿಸ್ಟರ್ ಇದ್ದಾರೆ, ಅವ್ರ ಮನೆಯವ್ರ ಸೊಸಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಮತ್ತೇನು ಅನುಕಂಪ ಅಂದ್ರೆ ಏನದು? ಅವರ ಇದ್ದಾರ ಬದ್ರ ಎಲ್ಲರೂ ಅವ್ರಿಗೆ ಕೊಟ್ಬಿಟ್ಟು ಬಾಕಿ ಎಲ್ಲ ಸುಮ್ಕೆ ನೋಡ್ಕೊಂತ ಕುಂದಿರ್ಬೇಕಾ? ಬೇರೆ ಯಾರು ಸಮಾಜದವರು ಅಧಿಕಾರಕ್ಕೆ ಬರಕ್ ಬೇಡವ? ನನಗೆ ಬಿಟ್ಟು ಇನ್ನೂ ಬೇಕಾದಷ್ಟು ಸಮಾಜ ಇನ್ನೂ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅನೇಕ ಸಮಾಜಗಳು 25 ಸಮಾಜ ಇದಾವೆ. ಜೀವಮಾನದಾಗ ಅಧಿಕಾರ ನೋಡಿಲ್ಲ. ಅಂತ ಸಮಾಜದವ್ರಿಗೆ ಅವಕಾಶ ಕೊಡಬೇಕಲ್ಲ. ಅದಕ್ಕೆ ನಾನು ಮಾತ್ರ ಎಲ್ಲರೂ ಸಮಾಜದವರ ನನ್ನ ಸಪೋರ್ಟ್ ನನಗೆ ಇದೆ. ಇಲ್ಲಿ ದಾವಣಗೆರೆ ಸೌತ್ ಎಲೆಕ್ಷನ್ ನಾನು ಇಟ್ಕೊಂಡ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆ ಮೇಲೆ ನನಗೆ ಯಾವ ಕಾರಣಕ್ಕೂ ನಮಗೆ ಕೊಡ್ತಾರಂತ ನಂಬಿಕೆನೂ ಇದೆ. ಇನ್ನೊಂದು ಕಡೆ ಅಭಿವೃದ್ಧಿ ವಿಚಾರಕ್ಕಂತ ಬಂದಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸರಿಯಾದಂಥ ಗೌರ್ಮೆಂಟ್ ಕಾಲೇಜ್ ಇಲ್ಲ, ಸರಿಯಾದಂಥ ಗೌರ್ಮೆಂಟ್ ಹಾಸ್ಪಿಟಲಿಟಿ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಒಂದು ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಮೈದಾನದ ವ್ಯವಸ್ಥೆ ಇಲ್ಲ. ಸರ್ ಏನು ಸರ್ ಇದು? ಆ್ಯಕ್ಚುಲಿ ಮೂಲಭೂತ ಸೌಕರ್ಯಗಳು ಸರ್ ಇದೆಲ್ಲ ಇವೇ ಇಲ್ಲ ಅಂತಂದ್ರೆ ಹೇಗೆ ಸರ್? ಯಾಕಂದ್ರೆ ಕಳೆದ ಬಾರಿಗೆ ಅನ್ಲಿಕ್ಕೆ ಎಷ್ಟೋ ವರ್ಷಗಳಿಂದ ಕಾಂಗ್ರೆಸ್ನ ಭದ್ರಕೂಟ ಎಣಿಸ್ಕೊಂಡು ಬಂದಿದೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಇವೆಲ್ಲ ಆ್ಯಕ್ಚುಲಿ ಮೇನ್ ಆಗ್ಬೇಕಂತ ಒಂದು ವಿಷಯಗಳೆಲ್ಲ ಸರ್. ಇವು ಯಾಕೆ ಸರ್ ಇವೆಲ್ಲ ಮುಂಚೆ ನೀವೇನಾದ್ರೂ ಒಂದು ಗಮನಕ್ಕೆ ತರಲಿಲ್ವಾ? ಏನು ಸರ್ ಇದು? ನಾನು ಹೋದ ಒಂದು 6 ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 10ರಿಂದ 15 ದೊಡ್ಡ ಶಾಲೆ ಕಟ್ಸಿದ್ದೀನಿ. ಎಲ್ಲೆಲ್ಲಿ ಶಾಲೆ ಇದ್ದಿಲ್ಲ ಅಲ್ಲಿ. ಈ ಮಗನಹಳ್ಳಿ ರೋಡ್ನಲ್ಲಿ ಇರೋಂಥ ಒಂದು ಶಾಲೆ ನೀವು ಹೋಗಿ ಇವತ್ತು ನೋಡಬೇಕು. ಹಿಂದೆ ಪೂರಾ ಮಕ್ಕಳು ಅಲ್ಲಿ ಅಡ್ಮಿಷನ್ ಆಗ್ತಿದ್ದಿಲ್ಲ, ಯಾಕಂದ್ರೆ ಚೆನ್ನಾಗಿಲ್ಲ ಕಾಲೇಜ್, ಸ್ಕೂಲ್ ಚೆನ್ನಾಗಿಲ್ಲ. ಎಲ್ಲ ಶಾಲೆ ಊರಾಗ ತೆಗ್ದವೆಲ್ಲ ಶಾಲೆ ಅಲ್ಲಿ ಹಾಕ್ತಿದ್ರು, ಕಾಂಪೌಂಡ್ ದೊಡ್ಡದಿತ್ತು ಅಂತೇಳಿ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಕಡೆಯನ್ನು ಒಂದು ಮಾಡಿ ಅಲ್ಲಿ ಒಂದು PUC ಮಹಿಳಾ ಕಾಲೇಜ್ ತಂದ್ವಿ ಅಲ್ಲಿಗೆ. ಯಾಕಂದರೆ ನಮ್ಮ ಮಕ್ಕಳು, ಹೆಣ್ಮಕ್ಳು SLC ಪಾಸ್ ಆದರೆ ಕನಿಷ್ಠ ಪಕ್ಷ ಒಂದು 500 ಹೆಣ್ಮಕ್ಳು ಹುಡುಗಿಯರು SLC ಪಾಸ್ ಆದರೆ ಅಡ್ಮಿಷನಿಗೆ ಜಾಗ ಸಿಗ್ತಿದ್ದಿಲ್ಲ. ಅದಕ್ಕೆ ನಾವು ಈಗ ಅಲ್ಲಿ ಒಂದು PUC ಮಹಿಳಾ ಕಾಲೇಜ್ಗಳು ಮಾಡಿದ್ದೀವಿ. ಮತ್ತು ಅನೇಕ ಅಬುಲ್ ಕಲಾಂ ಆಜಾದ್ಗಳು ಶಾಲೆಗಳು ಮಾರ್ಕೆಟ್ನಲ್ಲಿ ಮಾಡಿಸಿದೆ, ಮತ್ತು ಇಲ್ಲಿ BD ಲೇಔಟ್ನಲ್ಲಿನೂ ಮಾಡಿಸಿದೆ. ಇನ್ನು ಅನೇಕ ಕಡೆ ಮಿನಿಮಮ್ ಆಗಿ ನನ್ನ ಲೆಕ್ಕದ ಪ್ರಕಾರ 7ರಿಂದ 8 ಅಬುಲ್ ಕಲಾಂ ಆಜಾದ್ ಶಾಲೆಗಳು ಈ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಓಪನ್ ಮಾಡಿಸಿದ್ದೀನಿ. ಆದಷ್ಟು ಎಜುಕೇಷನ್ಗಳಿಗೆ ಗಮನ ಕೊಟ್ಟು ನಮ್ಮ ಸಮಾಜದವರಿಗೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ನನ್ನ ಕೈಯಿಂದ ಆದಷ್ಟು. ನಮಗೆ ಅಧಿಕಾರ ಭಾಳ ಕಡಿಮೆ ಇರ್ತದೆ, MLCಗಳಿಗೆ ನಮಗೆ ಅಧಿಕಾರ ಅಷ್ಟು ಇರೋಂಗಿಲ್ಲ. ಅದಕ್ಕೆ ಅದರಲ್ಲಿ ಸಹಿತ ಎಷ್ಟಾಗ್ತೈತಿ ಅಷ್ಟು ಮಾಡಿದ್ದೇನೆ. ಇದರ ಮೇಲೆ ಅಧಿಕಾರ ಸಿಕ್ಕರೆ ನಮ್ಮ ಕೈಯಿಂದ ಏನಾಗ್ತೈತಿ, ಮುಂದೆ ಹಾಸ್ಪಿಟ್ಲ್ ಮಾಡುವಂತನೂ ನನಗೆ ಒಂದು ಇದು ಗುರಿ ಇದೆ. ಕಾಲೇಜ್ಗಳು ಮಾಡಬೇಕು, ಒಂದು ದೊಡ್ಡ ಕಾಲೇಜ್ PUCಯಿಂದ ಅಪ್ ಟು ಕಾಲೇಜ್ ಕಂಪ್ಲೀಟ್ ಆಗಿ ಮಾಡ್ಬೇಕು ಅನ್ನೋದು ನನಗೆ ಆಸೆ ಇದೆ. ಈ ಕಡೆ ಭಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರಬೇಕು. ಯಾಕಂದ್ರೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾದ್ರೆ, ಹಾಸ್ಪಿಟ್ಲಿಗಳಿಗೆ ಹೋಗ್ಬೇಕಾದ್ರೆ ಹೆರಿಗೆ ಪರಿಗೆ ಸಮಯ ಬಂದ್ಬಿಟ್ರೆ ರಾತ್ರಿ ಆಟೋಗಳು ಸಿಗಂಗಿಲ್ಲ ನಮ್ಮ ಏರಿಯಾಗಳಲ್ಲಿ. ದೊಡ್ಡ ಸಮಸ್ಯೆ, ಪಾಪ ಹೆಣ್ಮಕ್ಳು ಅಳ್ತಾ ಇರ್ತಾರೆ. ಅದಕ್ಕೆ ಆ ಕಡೆ ಗಮನ ಹರಿಸ್ಬೇಕಂತ ನನ್ನ ಒಂದು ಇದು ಬೇಡಿಕೆ ಇದೆ. ನಾನು ದೇವರಲ್ಲಿ ಬೇಡ್ಕಂತೀನಿ, ಅವಕಾಶ ನಮಗೆ ದೇವರು ಮಾಡಿಸ್ಕೊಟ್ರೆ, ನಮ್ಮ ಹೈಕಮಾಂಡ್ನರು ಮತ್ತು KPCC ಮಾಡಿಕೊಟ್ರೆ ನಾನು ಇವೆಲ್ಲ ಆದಷ್ಟು ನನ್ನ ಕೆಲಸ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದು ನನಗೇನು MLCಗೂ MLA ವ್ಯತ್ಯಾಸ ನಾನು ಹೇಳಿದೆ. MLC ಆಗಿ ಏನು ಕೆಲಸ ಮಾಡೋಕ್ಕಾಗಂಗಿಲ್ಲ. MLA ಆಗಿ ನಾನು ಡೆವಲಪ್ ಮಾಡಿ ಬರುವಂಥ ದಿನಗಳಲ್ಲಿ ಯಾರೊಬ್ಬರು ಬೇರೆಯವರು ಅದಕ್ಕೆ ಅಧಿಕಾರಕ್ಕೆ ಜಾಗ ಆಗ್ತೈತಿ. ಇಲ್ಲಾಂದ್ರೆ ಬರೀ ಇವ್ರಿಗೆ ನಾವು ಮಾಡ್ಕೊಂತ ಕುಂದ್ರಕ್ಕೆ ನಾವಂತೂ ಇದರ ಮೇಲೆ ತಯಾರಿಲ್ಲ.
ಆಮೇಲೆ ಸರ್, ಕೊನೆಯದಾಗಿ ನಿಮ್ಮ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳು ಸಾಕಷ್ಟು ಜನ ಇರ್ತಕ್ಕಂಥದ್ದು, ಒಂದು ಒಳ್ಳೆ ಕಾರ್ಖಾನೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಜನರು ಕೂಡ ಕೇಳ್ತಾ ಇದ್ರು ಸರ್, ನಮ್ಮ ಈ ಭಾಗದಲ್ಲಿ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ, ಒಂದು ಒಳ್ಳೆ ಕಾರ್ಖಾನೆ ಆದ್ರೂ ಅಂದ್ರೆ ಪಕ್ಷಾತೀತವಾಗಿ ಯಾರೇ ನಾಯಕರು ಬಂದ್ರು ಕೂಡ ನಮ್ಮ ಒಂದು ಭಾಗದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ, ಒಳ್ಳೆ ಕಾರ್ಖಾನೆ ಎಲ್ಲ ಮಾಡಿದ್ರೆ ಇನ್ನು ನಮ್ಮ ಒಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಒಂದು ಗಾರ್ಮೆಂಟ್ಸ್ ತಂದ್ರು ಕೂಡ ಅವಕಾಶ ಕೊಟ್ಟಂಗಾಗುತ್ತೆ. ತಮಗೂ ಕೂಡ ಸರ್ ಇನ್ನೊಂದು ನಮ್ಮ ಕರ್ನಾಟಕ ಟಿವಿಯಿಂದ ರಿಕ್ವೆಸ್ಟ್, ತಮಗೇನಾದ್ರು ಟಿಕೆಟ್ ಕೊಟ್ಟು ತಾವಿಲ್ಲಿ ಏನಾದ್ರು ಶಾಸಕರಾದ್ರೆ ಇವನ್ನೆಲ್ಲ ತಾವು ಏನೇನೋ ಒಂದು ಕನಸು ಇಟ್ಕೊಂಡಿದ್ರಿ ಸರ್ ತಮ್ಮ ಕ್ಷೇತ್ರಕ್ಕೆ. ನಾನು ಹೇಳಿದ್ನಲ್ಲ, ಎಜುಕೇಶನ್ ಫೀಲ್ಡು ಮತ್ತೆ ಹೆಲ್ತ್ ಫೀಲ್ಡ್ನಲ್ಲಿ ನಾನು ಆದಷ್ಟು ಜಾಸ್ತಿ ಕೆಲಸ ಮಾಡಿಸ್ತೇನೆ. ಇಲ್ಲಿ 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 ಎಂಪ್ಲಾಯ್ಮೆಂಟ್ಗೋಸ್ಕರ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಏರಿಯಾ ನನ್ನ ಅಂದಾಜು 75 to 80% ಕೂಲಿ ಕಾರ್ಮಿಕರಿದ್ದಾರೆ, ಈ ತರಗಾರಗಳಿದ್ದಾರೆ, ಮಂಡಕ್ಕಿ ಬಟ್ಟಿಗಳು ಇದಾವೆ ಇಲ್ಲಿ 99%. ಮಂಡಕ್ಕಿ ಬಟ್ಟಿಯಲ್ಲಿ ಕೆಲಸ ಮಾಡೋರು, ಮಂಡಕ್ಕಿ ಬಟ್ಟಿಗಳು ಜಾಸ್ತಿ ಡಿಪೆಂಡ್. ಅದ್ರ ಜೊತೆಗೆ ಬೀಡಿ ಕಾರ್ಮಿಕರು ಇದ್ದಾರೆ, ಅನೇಕ ಜನ ಸಣ್ಣ ಉದ್ಯೋಗಸ್ಥರು ಇದ್ದಾರೆ. ಇಲ್ಲಿ ದೊಡ್ಡ ಫ್ಯಾಕ್ಟ್ರಿ ಹಾಕುವಂತ ಜಾಗಗಳು ಅದು ಮುಂದೆ ಈ ಕಡೆ ಡೆವಲಪ್ ಮಾಡ್ಬೇಕಂತ ಹೇಳಿದ್ರೆ ಅದು ನೋಡ್ಬೇಕಂತ ಮುಂದೆ ನಾವು ಆದ್ರೆ ನಮ್ದೆಲ್ಲ ಗುರಿ ಇದೆ. ಅದು ಅವಕಾಶ ಸಿಕ್ಕರೆ ನಾನು ಎಲ್ಲ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ನಮ್ಮದೇ ಆದಂತ ಒಂದು ಇದಕ್ಕೆ ಅವಕಾಶ ಕೊಟ್ರೆ ನಾವು ಮಾಡಕ್ ತಯಾರಿರ್ತೀವಿ. ಅವ್ರಿಗೆ ಬೇರೆ ಹಿಂಗ್ ಮಾಡಿ ಎಲ್ಲರಿಗೂ ನಾವು ನಮ್ಗೆ ಅಧಿಕಾರ ಲಾಸ್ಟಿಗೆ ನಮ್ಗೆ ತಪಸ್ಕಂತ ಬಂದ್ರೆ ನಾವು ಬಹಳ ಅನಿವಾರ್ಯ, ನಮ್ಗೇನು ಪರಿಸ್ಥಿತಿ, ನಮ್ಗೆ ಬಹಳ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ. ಈ ಸರ್ತಿ ನಾನು ನೋಡಿದ ಪ್ರಕಾರ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನನ್ನ ಅಂದಾಜು ಒಂದು 50 ವರ್ಷ, ನಾನು 10ರಿಂದ 15 ವರ್ಷ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಇದ್ದೆ, ಪ್ಲಸ್ ಆಮೇಲೆ ನಾನು MLC ಆಗಿದ್ದೀನಿ. ಅವಾಗಿಂದ ನಾನು ಅಧಿಕಾರ ನೋಡ್ಕೊಂಡ್ ಬಂದಿದ್ದೇನೆ. ಆದ್ರೆ ನಮ್ಮ ದಾವಣಗೆರೆ ಸೌತ್ನಲ್ಲಿ ಈಗಿರುವಂತ ಒಗ್ಗಟ್ಟು ಎಲ್ಲಾ ಸಮಾಜದರಲ್ಲಿ ನಾನು ಯಾವಾಗೂ ನೋಡಿಲ್ಲ. ನಾನು ಬಹಳ ನಮ್ಮ ಇಲ್ಲಿ ಈ ಕಡೆ ದಾವಣಗೆರೆ ಸೌತ್ ಸಮಾಜದವರಿಗೆ, ಎಲ್ಲಾ ಸಮಾಜದವರಿಗೆ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಆಸೆ ಬಯಸ್ತೇನೆ, ಯಾವುದೇ ಕಾರಣಕ್ಕೆ ನಾನು ನಿಮ್ಮ ಕೆಲಸಕ್ಕೆ ಬರುವಂತ ಅವಕಾಶ ದೇವರು ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಅಂದ್ರೆ ಇಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಭಾಗಕ್ಕೆ ಅಂತಂದ್ರೆ ಒಂದು ಜನರು ಬದಲಾವಣೆ ಬಯಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕುಟುಂಬಕ್ಕೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಈಗಾಗಲೇ ಮತಗಳನ್ನ ಹಾಕೊಂಡು ಬಂದಿದ್ದಾರೆ. ಸಾಕಷ್ಟು ನಮ್ಮ ಪಕ್ಷದವರು ಕೂಡ ಇದನ್ನ ಎಲ್ಲ ಒಂದ್ ಕಡೆ ಪರಿಗಣಿಸ್ಬೇಕಾಗತ್ತೆ. ಇನ್ನೊಂದು ಕಡೆ ಏನಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ನಾನು ಯಾವಾಗ್ಲೂ ಕೂಡ ಸಜ್ಜಾಗಿದ್ದೇನೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಸರ್ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.